ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಮೈತ್ರಿಗಳು ಈ ಹಿಂದಿನ ಸರ್ಕಾರಗಳು ಮಾಡ್ಕೊಂಡಿದ್ವು, ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದ್ವು, ಯಾರು ಮುಖ್ಯಮಂತ್ರಿಗಳಾಗಿತ್ತು, ಲೆಕ್ಕಾಚಾರಗಳು ಏನಾಗಿತ್ತು ಅಂತ. ಹಾಗೆ ಬಿಜೆಪಿಯ ತಂತ್ರ ಪ್ರತಿತಂತ್ರವನ್ನ ನೋಡ್ತಾ ಇದ್ರಿ, ಕಾಂಗ್ರೆಸ್ನದ್ದು ಕೂಡ ನೋಡ್ತಾ ಇದ್ರಿ. ಒಳಗೊಳಗೆ ಆತಂಕ ದುಗುಡಗಳಿದ್ರು ಕೂಡ ಕಮಲ ಅಳುತ್ತೆ, ಕರುನಾಡಲ್ಲಿ ಕಿಲಕಿಲ ಅನ್ನತ್ತೆ ಅನ್ನುವಂಥದ್ದು ಬಿಜೆಪಿ ದಿಗ್ಗಜರ ಅಂಬೋಣ. ಗಟ್ಟಿ ಧ್ವನಿಯಲ್ಲಿ ಹೇಳ್ದಿದ್ರು ಕೂಡ ಮೆಜಾರಿಟಿ ಬಂದೇ ಬರ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ವಿಶ್ವಾಸಕ್ಕೆ ಕಾರಣಗಳು ಕೂಡ ಇದಾವೆ. ಅದೇನು ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಗುಜರಾತ್ ಮಾದರಿ ಫಲಿತಾಂಶ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಒಂದು 6 ತಿಂಗಳಿಂದ ಆದಂತಹ ಸಂದರ್ಭದಲ್ಲಿ ಗುಜರಾತ್ ಅಲ್ಲಿ ಬಂತಲ್ಲ ಮೋದಿ ವೇವ್ ನಲ್ಲಿ, ಅದೇ ರೀತಿಯಾದಂತ ಒಂದು ಫಲಿತಾಂಶ ನಮ್ಮ ರಾಜ್ಯದಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಮೋದಿ ಫ್ಯಾಕ್ಟರ್ ಫಲಿಸುವಂತ ನಂಬಿಕೆ. ಎಲ್ಲಾ ಕಡೆ ಕರ್ಕೊಂಡೋಗಿ ಸಮಾವೇಶ, ರೋಡ್ ಶೋ ಎಲ್ಲ ಮಾಡಿಸಿದ್ದಾರೆ. ಸೊ ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ನಾ ಮೀಸಲಾತಿ ಅಸ್ತ್ರವನ್ನ ಕೊನೆ ಮೂಮೆಂಟ್ ಅಲ್ಲಿ ಪ್ರಯೋಗ ಮಾಡಿದ್ರು. ನಾ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದಂತ ಹಿನ್ನೆಲೆಯಲ್ಲಿ ಅದು ನಮಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಬಿಜೆಪಿ ಅವರು. ಹಿಂದುತ್ವ, ಒಕ್ಕಲಿಗ ಫ್ಯಾಕ್ಟರ್ ಕೂಡ ಈ ಬಾರಿ ವರ್ಕ್ ಆಗ್ಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಹೊಸ ಮುಖಗಳಿಗೆ ಮಣೆಯನ್ನ ಹಾಕಿರುವಂತದ್ದು, ಒಂದು ಸುಮಾರು 75 ಜನರಿಗೆ ಫಸ್ಟ್ ಟೈಮ್ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ನಮಗೆ ವರ್ಕೌಟ್ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇದೆ. ಇನ್ನ ಅತಂತ್ರ ಏನಾದ್ರೂ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಸಮೀಕ್ಷೆ ಲೆಕ್ಕಾಚಾರ ನೋಡಿ ಚಿಂತಾಕ್ರಾಂತರಾಗಿದ್ದಾರೆ ಈಗ ಆಲ್ರೆಡಿ ಬಿಜೆಪಿ ಅವರು. ಕಾಂಗ್ರೆಸ್ಗೆ ಮೆಜಾರಿಟಿ ಸಿಕ್ಕಿದ್ರೆ ಅನ್ನುವಂತ ಬೇಸರ ಕೂಡ ಇರುವಂತದ್ದು. ಮೋದಿ ಅಲೆ ಇಲ್ಲ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಅನ್ನುವಂತ ಆತಂಕ ಬೇರೆ. ಯಾಕೆಂದ್ರೆ ಅಷ್ಟು ಬಾರಿ ಒಬ್ಬ ಪ್ರಧಾನಮಂತ್ರಿಯನ್ನ ಕರೆಸಿ ಪ್ರಚಾರವನ್ನ ಮಾಡಿಸಿ ರೋಡ್ ಶೋವನ್ನೆಲ್ಲ ಮಾಡಿಸಿದ್ದಾರೆ. ಈಗಾಗ್ಲೇ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಾದಂತ ಆತಂಕ ಇರುವಂತ ಟೈಮಲ್ಲಿ ಶಾಸಕರನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಮುಖರ ಜೊತೆ ಸಭೆಯನ್ನ ಕೂಡ ನಡೆಸಲಾಗ್ತದೆ. ಎಲ್ಲಾದ್ರೂ ಆಪರೇಷನ್ ಹಸ್ತ ಆಗ್ಬಿಟ್ರೆ ಅನ್ನುವ ಕಾರಣಕ್ಕೋಸ್ಕರ ಮೆಜಾರಿಟಿ ಹತ್ತತ್ರ ಬಂದ್ರೆ ಆಪರೇಷನ್ ಕಮಲ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಆಪರೇಷನ್ ಕಮಲ ಸಕ್ಸಸ್ ಆಗಿದ್ದು ಅಂದ್ರೆ ಯಡಿಯೂರಪ್ಪನವ್ರ ಕಾರಣಕ್ಕೋಸ್ಕರ ಅವ್ರು ನಂಬ್ಕೊಂಡು ಹೋದ್ರೆ ಗೆಲ್ಸ್ಕೊಂಡ್ ಬರ್ತಾರೆ ಅನ್ನುವಂತ ನಂಬಿಕೆ ಇತ್ತು. ಬಟ್ ಈ ಬಾರಿ ಹಂಗ್ ನಂಬ್ಕೊಂಡು ಹೋಗಕ್ಕೆ ಯಾರು ನಾಯಕರಿದ್ದಾರೆ ಅನ್ನುವಂತ ಪ್ರಶ್ನೆ ಬೇರೆ ಪಕ್ಷದವ್ರಿಗೆ ಇದೆ. ಈಗ ಆಲ್ರೆಡಿ ಅತಂತ್ರವಾದ್ರೆ ಜೆಡಿಎಸ್ ಬೆಂಬಲ ಕೇಳುವಂತ ನಿರೀಕ್ಷೆಯಲ್ಲೂ ಕೂಡ ಬಿಜೆಪಿಯವರು ಇದ್ದಾರೆ. ಬೇರೆ ಪಕ್ಷ ಅಂದ್ರೆ ಜೆಡಿಎಸ್ ಪಕ್ಷ, ಜೆಡಿಎಸ್ ಪಕ್ಷದ ಒಂದು ಬೆಂಬಲ ಪಡ್ಕೊಂಡು ಸರ್ಕಾರವನ್ನ ರಚನೆ ಮಾಡೋಣ ಅತಂತ್ರ ನಿರ್ಮಾಣ ಆದ್ರೆ ಅಂತ. ಎಲ್ಲಾ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕಣ್ಣನ್ನ ಇಟ್ಟಿರುವಂತದ್ದು, ನೋಡ್ಬೇಕು ಏನಾಗುತ್ತೆ ಅಂತ. ಇದೆಲ್ಲ ಪಾಸಿಬಿಲಿಟೀಸ್ ಯಾವಾಗ ಅಂದ್ರೆ ಅತಂತ್ರ ನಿರ್ಮಾಣ ಆದ್ರೆ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಯಾರಿಗೆ ಅಧಿಕಾರ ಸಿಗ್ಲಿ ಒಂದಲ್ಲ ಒಂದಿನ ನಮ್ಮ ಹತ್ರ ಬರಬೇಕು. ಅತಂತ್ರ ನಿರ್ಮಾಣ ಆದ್ರೆ ಬರ್ತಾರೆ ಅನ್ನುವಂತ ದೃಢ ವಿಶ್ವಾಸ ಜೆಡಿಎಸ್ ನಲ್ಲಿದೆ. ಹಾಗಂತ ಈ ಸಲ ಇಬ್ಬರಿಗೂ ಕೂಡ ಸ್ವತಂತ್ರ ಸೀಟ್ಗಳು ಸಿಗಲ್ಲ ಅನ್ನುವಂತ ವಿಶ್ವಾಸವನ್ನ ಜೆಡಿಎಸ್ ಇಟ್ಕೊಂಡಿದೆ. ಜೆಡಿಎಸ್ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಏನೇನಿದೆ ಅಂತ ನೋಡೋಣ. ಜೆಡಿಎಸ್ ನದ್ದು ಪ್ರಮುಖವಾಗಿ ಜೆಡಿಎಸ್ ವಿಶ್ವಾಸ ಸೂತ್ರ, ಬಹುತೇಕ ಸಮೀಕ್ಷೆಗಳಲ್ಲಿ ಅತಂತ್ರ ಅನ್ನುವಂತ ಲೆಕ್ಕನೇ ಅವರಿಗೆ ಒಂದು ರೀತಿಯಾಗಿ ಸ್ವತಂತ್ರದ ಹಕ್ಕಿ ಹಾರುವ ರೀತಿಯಲ್ಲಿ ಆಗ್ಬಿಟ್ಟಿರುವಂತದ್ದು. ಆದ್ರೂ ಪಂಚರತ್ನ ಫಲ ಕೊಡುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಪಂಚರತ್ನ ಫಲ ಕೊಟ್ಟು ಹೆಚ್ಚಿನ ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂತ ನಿರೀಕ್ಷೆಯನ್ನ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ. ಲೆಕ್ಕಾಚಾರ ಏನೇ ಇದ್ರೂ ಕೂಡ 50ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ತೀವಿ ನಾವು ಅಂತ. 50ಕ್ಕೂ ಹೆಚ್ಚು ಏನಾದ್ರೂ ಗೆದ್ಬಿಟ್ರೆ ಜೆಡಿಎಸ್ ಅದ್ ಗ್ಯಾರಂಟಿ ಅತಂತ್ರ ಸ್ಥಿತಿನೇ ನಿರ್ಮಾಣ ಆಗೋದು. ಅತಂತ್ರವಾದ್ರೆ ನಮ್ಮ ಹತ್ರ ಬರ್ತಾರೆ ಅನ್ನುವಂತ ವಿಶ್ವಾಸವನ್ನ ಜೆಡಿಎಸ್ ಇಟ್ಕೊಂಡಿದೆ. ಇವ್ರ ಹತ್ರನೇ ಹೋಗ್ಬೇಕು, ಇನ್ಯಾರು ಕೂಡ ಆಪ್ಷನ್ ಇಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಗೆ. ಚಿಂತೆ ಬಿಟ್ಟು HDK ವಿದೇಶದಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಚಿಂತೆ ಬಿಟ್ಟು ಮಾತ್ರ ಅಲ್ಲ, ಚಿಂತೆಯಲ್ಲೇ ಇದ್ದಾರೆ. ಇಲ್ಲಿರುವಂತ ನಾಯಕರ ಜೊತೆ ಸಂಪರ್ಕದಲ್ಲೇ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಸ್ವತಂತ್ರನೋ ಅತಂತ್ರನೋ ಏನೇ ಬಂದ್ರೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ಮೂರು ಪಕ್ಷದಲ್ಲಿ ಏನಾಗ್ತಾ ಇದೆ? ಪೃಥ್ವಿ, HD ಕುಮಾರಸ್ವಾಮಿ ಅವರು ಚುನಾವಣೆಗೂ ಮುನ್ನ ಎಲ್ಲ ಒಂದ್ ಕಡೆ ನಾವು 40ರಿಂದ 45 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಇದ್ರು. ಇಡೀ ರಾಜ್ಯಾದ್ಯಂತ ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಉತ್ತರ ಕರ್ನಾಟಕದಲ್ಲೂ ರಾಯಚೂರು, ಯಾದಗಿರಿ, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಮಧ್ಯ ಕರ್ನಾಟಕದಲ್ಲೂ ಕೂಡ ಅವರ ಪರವಾದ ಒಂದು ವಾತಾವರಣ ಇತ್ತು. ಸ್ವತಃ ಕುಮಾರಸ್ವಾಮಿ ಅವರು ಹೇಳುವಂತೆ ನಾವು ಸುಮಾರು 25ರಿಂದ 30 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು 100% ಗೆಲ್ಲುವಂತ ಕ್ಷೇತ್ರಗಳಲ್ಲಿ ಹಣದ ಕೊರತೆ ಆಯಿತು ಅನ್ನೋ ಮುಖಾಂತರ ಅವರು ಓಪನ್ ಆಗಿ ಹೇಳ್ತಕ್ಕಂಥದ್ದು ನಾವು ಹಣ ಹಂಚಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಸೋಲುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಸ್ವತಃ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರ್ತಕ್ಕಂಥ ಚನ್ನಪಟ್ಟಣ ಕ್ಷೇತ್ರದಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರ್ತಕ್ಕಂಥದ್ದು. ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗಂಗಾಧರ್ ಅವರು ಎಷ್ಟು ಮತಗಳನ್ನ ತೆಗೆದುಕೊಳ್ತಾರೆ, ಅಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಅವರು ಎಷ್ಟು ತೆಗೆದುಕೊಳ್ತಾರೆ, ಅದ್ರ ಮೇಲೆ ಕುಮಾರಸ್ವಾಮಿ ಅವರ ಗೆಲುವು ನಿಂತಿದೆ ಮತ್ತು ಕುಮಾರಸ್ವಾಮಿ ಅವರ ಸೋಲು ನಿಂತಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಂದು ಭಾಗ. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು
ಚನ್ನಪಟ್ಟಣದ ಚುನಾವಣೆ ದಿನವೇ 1 ಗಂಟೆಗೆ ಇಡೀ ಕ್ಷೇತ್ರದಿಂದ ಹೊರಟುಬಿಟ್ರು. 4 ಗಂಟೆಗೆ ಫ್ಲೈಟ್ ಹತ್ತು ಅವರು ಸಿಂಗಾಪುರಕ್ಕೆ ಹೋದ್ರು. ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಂಗಾಪುರದಲ್ಲಿದ್ದಾರೆ. ಸಿಂಗಾಪುರದಲ್ಲಿ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಅನೇಕ ಸರ್ವೆಗಳು, ಸುಮಾರು 7ಕ್ಕೂ ಹೆಚ್ಚು ಸರ್ವೆಗಳ ವರದಿಯಲ್ಲಿ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ ಅಂತ ಒಂದು ಮುನ್ಸೂಚನೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯ ಒನ್ಸ್ ಅಗೇನ್ ಜೆಡಿಎಸ್. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣವಾದ್ರೆ ಮತ್ತೆ ಲಾಟರಿ ಹೊಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಮಾತನ್ನ ಹೇಳ್ತಿದ್ರು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ, ನಾನು ಸಾಂದರ್ಭಿಕ ಶಿಶು ಅಂತ ಹೇಳಿ. ಹಾಗಾಗಿ ಬಹುಶಃ ಮತ್ತೆ ಆ ತರದ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಸಾಂದರ್ಭಿಕ ಶಿಶು ಆಗ್ತಾರೆ. ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗೋದನ್ನ ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಅನಿವಾರ್ಯ, ಅದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ಎಲ್ಲ ಕಾರಣಕ್ಕಾಗಿ ಓಪನ್ ಅಪ್ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲಿ ಅನುಕೂಲ, ಎಲ್ಲಿ ಸಾಧ್ಯ, ಎಲ್ಲಿ ಅವಕಾಶಗಳಿದೆ, ಎಲ್ಲಿ ಭದ್ರತೆ ಇದೆ, ಅಲ್ಲಿ ಅಂತಹವ್ರ ಜೊತೆ ಕೈ ಜೋಡಿಸೋ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಮೊದಲ ಅವರ ಆಪ್ಷನ್ಸ್ ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೆಕ್ಯುಲರ್ ವಾದವನ್ನ ಮಂಡಿಸಿಕೊಂಡು ಇದುವರೆಗೂ ಕೂಡ ಅವರ ರಾಜಕೀಯ ಜೀವನದಕ್ಕೂ ಮಂಡಿಸಿಕೊಂಡು ಬಂದಿದ್ದರಿಂದ ಅವರ ಮೊದಲ ಆಪ್ಷನ್ ಕಾಂಗ್ರೆಸ್ ಆಗಿರುತ್ತೆ. ಎರಡನೇ ಆಪ್ಷನ್ ಅದು ಕುಮಾರಸ್ವಾಮಿ ಒಪ್ಪಿದರೆ ಬಿಜೆಪಿಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಎಚ್ ಡಿ ಕುಮಾರಸ್ವಾಮಿಗೆ ಅಥವಾ ಎಚ್ ಡಿ ದೇವೇಗೌಡರು ಒಂದು ಆತಂಕ ಇದೆ. ಯಾಕಂದ್ರೆ ಮಹಾರಾಷ್ಟ್ರದ ಬೆಳವಣಿಗೆ ಇರಬಹುದು, ಶಿವಸೇನೆ ಎಲ್ಲ ಒಂದ್ ಕಡೆ ಇಬ್ಬಾಗ ಆಗುತ್ತೆ. ಸಿಂಧೆ ಅವರು ಶಿವಸೇನೆ ಬಿಟ್ಟು ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ, ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಹಾಗಾಗಿ ಒಂದು ವೇಳೆ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಜೆಡಿಎಸ್ ಪರಿಸ್ಥಿತಿ ಏನು ಅಂತ ಆತಂಕ ಬಿಜೆಪಿ ಮೇಲೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ನೋಡಿದರೆ ಕಾಂಗ್ರೆಸ್ ಜೊತೆ ಅವರು ಮೈತ್ರಿಯಾಗಿ ಸರ್ಕಾರ ನಡೆಸಿದ್ದಾರೆ. ಕಾಂಗ್ರೆಸ್ನವರ ಬದ್ಧತೆಯ ಬಗ್ಗೆ ಕೂಡ ಅನುಮಾನ ಇರ್ತಕ್ಕಂಥದ್ದು. ಒಂದು ವೇಳೆ ಅತಂತ್ರ ವಿಧಾನಸಭೆ ಆದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತವರು ಬೇರೆ ಯಾರು ಅಲ್ಲ, ಅದು ಎಚ್ ಡಿ ಕುಮಾರಸ್ವಾಮಿ ಅವರು. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಅದು ಕಾಂಗ್ರೆಸ್ ಅಥವಾ ಅದು ಭಾರತೀಯ ಜನತಾ ಪಕ್ಷ ಅನ್ನೋದು ಈಗಾಗಲೇ ಚರ್ಚೆ ಆರಂಭ ಆಗಿರುವಂತದ್ದು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡೂ ಪಕ್ಷದ ತಮ್ಮ ಹಿತೈಷಿಗಳ ಜೊತೆ ಚರ್ಚೆಯಲ್ಲಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಆ ಮುಖಾಂತರ ಅತಂತ್ರ ವಿಧಾನಸಭೆಯ ಕನಸು ಕಾಣ್ತಿದ್ದಾರೆ ಎಂಬ ಮಾತು ಕೂಡ ಇದೀಗ ಸಿಂಗಾಪುರದಿಂದ ಕೇಳಿ ಬರ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ತಂತ್ರ ಪ್ರತಿತಂತ್ರ ಏನೇ ವರ್ಕ್ ಆಗ್ಬೇಕು ಅಂದ್ರೆ ಸ್ವತಂತ್ರ ಬಂದಾಗಲ್ಲ, ಅತಂತ್ರ ಆದ್ರೆ ಮಾತ್ರನೇ ಸಾಧ್ಯ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.